व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ 6ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕ. ಸೋಪಿ ಅಂಶಗುಣ ಕಾಲಾತ್ಮ ಭಗವದ್ದೃಷ್ಟಿಗೋಚರಃ ಆತ್ಮಾನಂ ವ್ಯಕರೋದಾತ್ಮ ವಿಶ್ವಸ್ಯಸ್ಯ ಸಿಸೃಕ್ಷಯ. ಹಾಗೆ ಅಂತ. ಅಂದ್ರೆ ಇಲ್ಲಿ ಸಹ ಅಂದ್ರೆ ಬ್ರಹ್ಮದೇವರು. ಸೋಪಿ ಅಂಶಗುಣ ಕಾಲ ಆತ್ಮ ಕಾಲಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ. ಹಾಗೆ ಅಂತ ಬರೀತಾರೆ. ಚತುರ್ಮುಖ ಬ್ರಹ್ಮದೇವರು ಹಿಂದೆ ಮಹತ್ತತ್ವ ಸೃಷ್ಟ ಆಯಿತು ಅಂತ ನೋಡಿದೀವಿ. ಅಂದ್ರೆ ಲಕ್ಷ್ಮೀ ಅಂದ್ರೆ ವಾಸುದೇವ ಮತ್ತು ಮಾಯಾ ರೂಪದಿಂದ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿ ಆಯಿತು. ಆ ಸೃಷ್ಟಿ ಆದ ಮೇಲೆ ಆ ಚತುರ್ಮುಖ ಬ್ರಹ್ಮದೇವರು ತಾವು ಅಭಿಮಾನಿಗಳಾಗಿ ಇರತಕ್ಕವರು ಯಾವುದರ ಮೇಲೆ? ಕಾಲದ ಮೇಲೆ. ಕಾಲ, ಜೀವ, ಗುಣ ಅಂದ್ರೆ ಸತ್ವಾದಿ ಗುಣಗಳು ಮತ್ತು ಗುಣಾದೀನಾಂ ಈ ಮೂರಕ್ಕೂ ಕೂಡ ಅಭಿಮಾನಿಯಾದವರು ಅಂತ ಅರ್ಥ. ನೋಡಿ, ಗುಣಾದಿ ಸತ್ವಾದಿ ಗುಣಗಳಿಗೆ ಮುಖ್ಯವಾದ ಅಭಿಮಾನಿ ಅಂದ್ರೆ ಲಕ್ಷ್ಮೀದೇವಿ, ಶ್ರೀ ಭೂ ದುರ್ಗಾ ಹಾಗೆ 3 ರೂಪದಿಂದ ಅಂತ. ತದನಂತರ ಬ್ರಹ್ಮದೇವರು ಕೂಡ ಅದಕ್ಕೆ ಅಭಿಮಾನಿಯಾಗಿ ಇರ್ತಾರೆ. ಅವಾಂತರ ಅಭಿಮಾನಿಗಳು ಅಂತ ಅವರೆಲ್ಲ. ಲಕ್ಷ್ಮೀದೇವಿ ನಂತರ ಬರತಕ್ಕವರು ಅಂತ. ಅಷ್ಟು ಮಾತ್ರ ಅಲ್ಲ, ಕಾಲಕ್ಕೂ ಕೂಡ ಅಭಿಮಾನಿಯಾಗಿ ಬ್ರಹ್ಮದೇವರು ಇರ್ತಾರೆ. ಮತ್ತು ಕಾಲ ಜೀವನಿಗೂ ಕೂಡ ಅಭಿಮಾನಿಯಾಗಿ ಬ್ರಹ್ಮದೇವರು ಇರ್ತಾರೆ ಅಂತ. ಕಾಲ ಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ ಅಂತ ಅರ್ಥ. ಭಗವದ್ ದೃಷ್ಟಿ ಗೋಚರ ಅಂದ್ರೆ ಪರಮಾತ್ಮನನ್ನ ಸಾಕ್ಷಾತ್ತಾಗಿ ಕಾಣತಕ್ಕವರು ಅಂತ ಅರ್ಥ. ಪರಮಾತ್ಮನ ದೃಷ್ಟಿಗೋಚರರಾದವರು ಅಂತವರು ವಿಶ್ವಸ್ಯ ಅಸ್ಯ ಶುಶ್ರೂಷಯ ಈ ಜಗತ್ತನ್ನ ತಾವು ಮತ್ತೆ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟವರಾಗಿ, ಪರಮಾತ್ಮನ ಪ್ರೇರಣೆಯಂತೆ, ಲಕ್ಷ್ಮೀನಾರಾಯಣ ಪ್ರೇರಣೆಯಂತೆ ಮತ್ತೆ ಇದನ್ನ ಸೃಷ್ಟಿ ಮಾಡಬೇಕು ಎನ್ನುವ ಇಚ್ಛೆಯಿಂದ ಆತ್ಮಾನಂ ವ್ಯಕರೋತ್ ಆತ್ಮಾನಂ ಅಂದ್ರೆ ತಮ್ಮಿಂದ ತಾವು ಅಭಿಮಾನಿಗಳಾಗಿ ಇರತಕ್ಕವರು. ಯಾವುದಕ್ಕೆ? ಮಹತ್ತತ್ವಕ್ಕೆ. ಮಹತ್ತತ್ವದಲ್ಲಿ 3 ಗುಣವೂ ಇದೆ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಅದರಿಂದ ಅದಕ್ಕೂ ಅಭಿಮಾನಿ ಅಂತ ಮಹತ್ತತ್ವವನ್ನ ವ್ಯಕರೋತ್ ಅಂದ್ರೆ ವಿಕಾರ ಉನ್ಮುಖ ಮಕರೋತ್, ಅದು ವಿಕಾರ ಆಗುವಂತೆ ಮಾಡಿದರು ಅಂತ ಅರ್ಥ. ಅಂದ್ರೆ ಬ್ರಹ್ಮದೇವರು ಮಹತ್ತತ್ವವನ್ನ ವಿಕಾರ ಮಾಡಿದರು, ಬದಲಾವಣೆ ಮಾಡಿದರು ಹಾಗೆ ಅಂತ. ಟ್ರಾನ್ಸ್ಫಾರ್ಮೇಶನ್. ಹೇಗೆ ಹಾಲು ಮೊಸರಾಗಿ ನಾವು ಬದಲಾವಣೆ ಮಾಡಿಸ್ತೀವಲ್ಲ ನೋಡಿ, ನಮಗೂ ಕೂಡ ಆ ಒಂದು ನಮಗೆ ಅಂದ್ರೆ ಆ ಮೊಸರಿಗೆ ಆ ಸಾಮರ್ಥ್ಯ ಕೊಟ್ಟಿದ್ದಾನೆ. ಅದು ಹೆಪ್ಪಾಕೋದಕ್ಕೆ ನಾವು ಬೇಕಷ್ಟೆ. ನಾವು ಕೂಡ ನೋಡಿ, ಹೆಪ್ಪಾಕಿದರೆ ಹಾಲನ್ನ ಏನ್ ಮಾಡ್ಬೋದು? ಮೊಸರಾಗಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೋದು ನೋಡಿ. ಆ ತರ ಬ್ರಹ್ಮದೇವರು
ಮಹತ್ತತ್ವವನ್ನ ಅಹಂಕಾರ ತತ್ವ ಮುಂದೆ ಹೇಳಿದ್ದಾರೆ. ಆ ಮಹತ್ತತ್ವವನ್ನು ವಿಕಾರ ಮಾಡಿದೆ. ಅದರಿಂದ ಹುಟ್ಟಿದ್ದು ಯಾವುದು ಅಂತ ಮುಂದೆ ಹೇಳ್ತಾರೆ. ಮಹತ್ತತ್ವಾತ್ ವಿಕುರ್ವಾಣಾತ್ ಅಹಂ ತತ್ವ ಅಜಾಯತ ಕಾರ್ಯಕಾರಣ ಕರ್ತಾತ್ಮ ಭೂತೇಂದ್ರಿಯ ಮನೋಭವ. ಮಹತ್ತತ್ವ ಪರಿಣಾಮ ಆದಾಗ ಅದರಿಂದ ಹುಟ್ಟಿದ್ದೆ ಅಹಂಕಾರ ತತ್ವ. ತತ್ವಾನಾಂ ತತ್ವಾಭಿಮಾನಿ ದೇಹಾನಾಂ ಅಭಿಮಾನಿನಾಂಚ ಉತ್ಪತ್ತಿ ಗ್ರಾಹ್ಯ. ಅಹಂಕಾರ ತತ್ವ ಹುಟ್ಟಿತ್ತು ಅಂದ್ರೆ ಏನರ್ಥ? ಅಹಂಕಾರ ತತ್ವದ ಅಭಿಮಾನಿ ದೇವತೆ, ಆ ಅಭಿಮಾನಿ ದೇವತೆಗೆ ಶರೀರ, ಈ ಎಲ್ಲವನ್ನು ಇಟ್ಕೋಬೇಕು ಅಂತ ಅರ್ಥ. ಅಹಂಕಾರ ತತ್ವ ಹುಟ್ಟಿತ್ತು ಅಂದ್ರೆ ಏನರ್ಥ? ಅಹಂಕಾರ ತತ್ವಕ್ಕೆ ಅಭಿಮಾನಿಯಾದವರು ಯಾರು? ರುದ್ರದೇವರು. ರುದ್ರದೇವರು ಹುಟ್ಟಿದ್ರು, ಮತ್ತೆ ಅವರಿಗೆ ಶರೀರ. ಆ ಅಹಂಕಾರ ತತ್ವವೇ ರುದ್ರದೇವರಿಗೆ ಶರೀರ. ಆ ಶರೀರವು ಕೂಡ ಉತ್ಪನ್ನವಾಯಿತು ಅಂತ ಇದೆಲ್ಲವನ್ನು ಕೂಡ ಇಟ್ಕೋಬೇಕು. ಕಾರ್ಯಾಣಿ ಭೂತಾನಿ ಕಾರಣಾನಿ ಇಂದ್ರಿಯಾಣಿ ಕರ್ತಾರಃ ಇಂದ್ರಿಯಾಭಿಮಾನಿನಃ ದೇವಾಃ ಮನಶ್ಚ ಏತೇಷಾಂ ಕಾರಣಂ ಕಾರ್ಯಕಾರಣಾದಿ ಪದ ವಿವಕ್ಷಿತಮರ್ಥಂ ಸ್ವಯಮೇವ ಆಹುಭೂತ ಇತಿ ಮನಃಶಬ್ದೇನ ದೇವಾಶ್ಚ ಗ್ರಾಹ್ಯ ಏತೇಷಾಂ ಉತ್ಪತ್ತಿ ಯಸ್ಮಾತ್ ತಥಾ. ಹಾಗೆ ಈ ಅಹಂಕಾರ ತತ್ವ ಅದು ಯಾವುದಕ್ಕೆ ಕಾರಣ ಆಯಿತು? ಹಾಗೆಂದ್ರೆ ಭೂತಾನಿ, ಅಹಂಕಾರ ತತ್ವದ ಕಾರ್ಯ ಯಾವುದು? ಪಂಚಮಹಾಭೂತಗಳು, ಪೃಥ್ವಿ ಅಪ್ ತೇಜಸ್ಸು ವಾಯು ಆಕಾಶ. ಭೂತಾನಿ ಕಾರಣಾನಿ ಇಂದ್ರಿಯಾಣಿ 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮತ್ತೆ ಇಂದ್ರಿಯ ಅಭಿಮಾನಿನಃ ದೇವಾಹ, ಆ ಪಂಚಭೂತಗಳ ಅಭಿಮಾನಿ ದೇವತೆಗಳು ಮತ್ತೆ ಇಂದ್ರಿಯಾಭಿಮಾನಿ ದೇವತೆಗಳು ಎಲ್ಲರೂ ಕೂಡ ಅವುಗಳಿಂದ ಯಾಕೆ ಅಂದ್ರೆ ಇಟ್ಕೋಬೇಕು, ಅದಕ್ಕೆ ಅಭಿಮಾನಿ ದೇವತೆಗಳು ಅಂತ ಇಟ್ಕೋಬೇಕು. ಇದು ವೈಕಾರಿಕ ಅಹಂಕಾರ ತತ್ವದಿಂದ. ನೋಡಿ, ಇದೆಲ್ಲ ಸೃಷ್ಟಿ ಪ್ರಕರಣ. ವಿದುರನ ಪ್ರಶ್ನೆಗೆ ಮೈತ್ರೇಯರು ಉತ್ತರ ಹೇಳ್ತಾ ಇದ್ದಾರೆ. ಇನ್ನು ವೈಕಾರಿಕಾಶ್ಚ ಯೇ ದೇವಾಃ ಅರ್ಥ ಅಭಿವ್ಯಂಜನಂ ಯತಃ. ಇನ್ನು ವೈಕಾರಿಕ ಅಹಂಕಾರ ತತ್ವದಿಂದ ದೇವಾಹ ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳು ಅವರೆಲ್ಲರೂ ಕೂಡ ಹುಟ್ಟಿದ್ರು ಅಂತ ಅರ್ಥ. ಇಂದ್ರಿಯಾಭಿಮಾನಿ ದೇವತೆಗಳು ಹುಟ್ಟಿದ್ರು.
ತೈಜಸಾನಿ ಇಂದ್ರಿಯಾನಿ, ತೈಜಸ ಅಹಂಕಾರ ತತ್ವದಿಂದ ಇಂದ್ರಿಯಗಳು 10 ಇಂದ್ರಿಯಗಳು ಕೂಡ ಹುಟ್ಟಿದವು. ಹಾಗೆ ಜ್ಞಾನ ಕರ್ಮಮಯಾನಿ, ನೋಡಿ ಅವರೇ ಬಿಡಿಸಿ ಹೇಳ್ತಾರೆ. ಜ್ಞಾನೇಂದ್ರಿಯ 5 ಕರ್ಮಮಯ ಅಂದ್ರೆ ಪ್ರಾಚುರ್ಯವಾದದ್ದು, ಕರ್ಮ ಪ್ರಚುರವಾದದ್ದು ಅಂತ ಅರ್ಥ. ಪ್ರಧಾನವಾದದ್ದು, ಜ್ಞಾನ ಪ್ರಧಾನವಾದದ್ದು, ಕರ್ಮ ಪ್ರಧಾನವಾದದ್ದು ಅಂತ 5 ಇಂದ್ರಿಯಗಳು, ಒಟ್ಟು 10 ಇಂದ್ರಿಯಗಳು ಹುಟ್ಟಿದವು. ಯಾವುದರಿಂದ? ತೈಜಸ ಅಹಂಕಾರದಿಂದ. ಸೊ ಒಟ್ಟು ಏನಾಯ್ತು? ವೈಕಾರಿಕ ಅಹಂಕಾರದಿಂದ ಮನಸ್ಸು ಹುಟ್ಟಿತ್ತು, ತತ್ವಾಭಿಮಾನಿ ಇಂದ್ರಿಯಾಭಿಮಾನಿ ದೇವತೆಗಳು ಹುಟ್ಟಿದ್ರು, ಮತ್ತು ತೈಜಸ ಅಹಂಕಾರದಿಂದ 10 ಇಂದ್ರಿಯಗಳು ಹುಟ್ಟಿದವು. ಹಾಗೆ ಅಂತ. ಇನ್ನು ತಾಮಸ ಒಂದು ಹೇಳಬೇಕು. ತಾಮಸಃ ಭೂತ ಸೂಕ್ಷ್ಮಾದಿ ಯತಃ ಖಂ ಲಿಂಗಾತ್ಮನಃ. ಹಾಗೆ ಅಂತ. ತಾಮಸ ಅಹಂಕಾರ ತತ್ವದಿಂದ ಶಬ್ದ ತನ್ಮಾತ್ರೆಗಳು ಅಂತ ಬರೀತಾರೆ. ಶಬ್ದ ಸ್ವಾತ್ಮಕ, ಶಬ್ದಾತ್ ಸ್ವಂ ಆಕಾಶಂ ಉತ್ಪನ್ನಂ. ಹಾಗೆ ಖಂ ಇರಬೇಕು. ಶಬ್ದಾತ್ ಖಂ ಆಕಾಶಂ ಉತ್ಪನ್ನ. ಕಥಂ ಭೂತಂ ಖಂ ಆತ್ಮನಃ ಪರಮಾತ್ಮನಃ ಲಿಂಗಂ ಸರ್ವಗತತ್ವ ನಿತ್ಯತ್ವ ದೃಷ್ಟಾಂತತೆಯ ಜ್ಞಾಪಕಂ. ಎಷ್ಟು ಚೆನ್ನಾಗಿದೆ ನೋಡಿ ವ್ಯಾಖ್ಯಾನ. ತಾಮಸಃ ಭೂತ ಸೂಕ್ಷ್ಮಾದಿ ಯತಃ ಖಂ ಲಿಂಗಂ ಆತ್ಮನಃ. ಅದು ಪರಮಾತ್ಮನ ಚಿಹ್ನೆ ಅಂತೆ. ಈ ಆಕಾಶ ಎನ್ನತಕ್ಕದ್ದು ಪರಮಾತ್ಮನ ಲಿಂಗ, ಅಂದರೆ ಪರಮಾತ್ಮನ ಒಂದು ಐಡೆಂಟಿಟಿಯನ್ನು ಹೇಳತಕ್ಕದ್ದು. ಯಾವ ಗುಣಗಳನ್ನ? ಸರ್ವಗತತ್ವ, ದೇವರು ಎಲ್ಲ ಕಡೆ ಇದ್ದಾನೆ. ನಮಗೆ ಹೆಂಗೆ ಅರ್ಥ ಆಗಬೇಕು? ನಮಗೆ ಯಾವ್ದಾದ್ರು ಗೊತ್ತಿದ್ರೆ ಈ ರೀತಿ ಅಂತ ಹೇಳಬಹುದು. ಆ ದೇವರ ಸರ್ವಗತತ್ವವನ್ನ ಸೂಚನೆ ಮಾಡುವುದು ಯಾವುದು? ಆಕಾಶ, ಅಂದ್ರೆ ಸ್ಪೇಸ್. ಎಲ್ಲಿ ಇಲ್ಲ ಹೇಳಿ? ಎಲ್ಲ ಕಡೆ ಇದೆ. ಆತರ ದೇವರು ಸರ್ವಗತನಾಗಿದ್ದಾನೆ ಅಂತ. ದೇವರ ಸರ್ವಗತತ್ವದ ಸೂಚಕ ಯಾವುದು? ಆಕಾಶ ಅಂತ. ಇನ್ನೊಂದು ಹೇಳ್ತಾರೆ, ಸರ್ವಗತತ್ವ ನಿತ್ಯತ್ವ. ಈ ಆಕಾಶ ಅವ್ಯಾಕೃತ ಆಕಾಶ ಅಂತ ಕರಿತೀವಿ. ಈ ಆಕಾಶ ಅದು ನಿತ್ಯವಾದದ್ದು ಅಂತ. ಸೊ ದೇವರು ಕೂಡ ನಿತ್ಯ. ಹೇಗೆ ಆಕಾಶ ನಿತ್ಯವೋ ಅದೇ ತರ ದೇವರು ಕೂಡ ನಿತ್ಯ. 2 ಆಕಾಶ ಇದೆ, ಅವ್ಯಾಕೃತ ಆಕಾಶ ಮತ್ತು ಭೂತಾಕಾಶ. ಹಾಗೆ ಅಂತ. ಅವ್ಯಾಕೃತ ಆಕಾಶ ಅದು ನಿತ್ಯವಾದದ್ದು, ಭೂತಾಕಾಶ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೃಷ್ಟಿಗೆ ಬರುತ್ತದೆ ಅದು. ಹಾಗೆ ಅಂತ ನೋಡಿ. ಇದಕ್ಕೆ ವೇದವೂ ಕೂಡ ಪ್ರಮಾಣ ಇದೆ. ಆಕಾಶವತ್ ಸರ್ವಗತಶ್ಚ ನಿತ್ಯಃ ಇತಿ ಶ್ರುತೇಹೇ. ಆಕಾಶದಂತೆ ಪರಮಾತ್ಮ ಸರ್ವಗತನಾಗಿದ್ದಾನೆ, ನಿತ್ಯನಾಗಿದ್ದಾನೆ. ಹಾಗೆಂತ ಆಕಾಶವನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ನಾವು 2 ವಿಚಾರವನ್ನ ತಿಳಿಯಬಹುದು. ಒಂದು ಸರ್ವಗತತ್ವ, ನಿತ್ಯತ್ವ. ದೇವರು ಸರ್ವಗತನಾಗಿದ್ದಾನೆ, ನಿತ್ಯನಾಗಿದ್ದಾನೆ. ಹಾಗೆಂತ. ಅದೇ ತರ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರ ನೋಡುವುದಾದರೆ ಶಕ್ತಿ, ಅಂದ್ರೆ ತೇಜಸ್ಸು, ಶಕ್ತಿ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಸೂರ್ಯನನ್ನ ಉದಾಹರಣೆ ಕೊಡ್ತಾರೆ. ಈಗ ಸೂರ್ಯ ಮುಳುಗಿದ ಅಂತ ಇಟ್ಟುಕೊಳ್ಳಿ, ಎಷ್ಟು ಲೈಟ್ ಬೇಕು? ಹಾಗೆಂದ್ರೆ ಒಂದೊಂದು ಮನೆಯಲ್ಲೂ 4-5 ಅಂತ ಲೈಟ್ ಇಟ್ಕೊಂಡಿದ್ದೇವೆ. ಎಷ್ಟು ಮನೆಗಳಿದೆ. ಸಾಯಂಕಾಲ ಸೂರ್ಯ ಮುಳುಗಿದ್ರೆ ಎಲ್ಲ ಲೈಟ್ ಆನ್ ಆಗ್ತದೆ. ಅದೇ ತರ ದೇವರಿಗೆ ಎಷ್ಟು ಸಾಮರ್ಥ್ಯ ಇದೆ, ಬೇರೆ ದೇವತೆಗಳಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂದ್ರೆ, ಬೇರೆ ದೇವತೆಗಳು ಈ ಟ್ಯೂಬ್ ಲೈಟ್ ಬಲ್ಬ್ ಇದ್ದ ಹಾಗೆ, ಅಷ್ಟೇ ಸಾಮರ್ಥ್ಯ ಅವರು. ಪರಮಾತ್ಮನದ್ದು ಸೂರ್ಯ ಇದ್ದಾಗ. ಇದೇ ಹಗಲೊತ್ತು ಬಂತು ನೋಡಿ, ಯಾರಾದ್ರೂ ಲೈಟ್ ಆನ್ ಮಾಡಿಕೊಂಡು ಇಟ್ಟಿರ್ತಾರ? ತೀರಾ ಅನಿವಾರ್ಯ ಅಂದ್ರೆ ಮಾಡ್ಕೋತಾರೆ ಬೇರೆ. ಆದ್ರೆ ಸೂರ್ಯ ಬಂದ್ರೆ ಯಾವ ಪ್ರಕಾಶವೂ ಬೇಡ ನೋಡಿ. ಆ ರೀತಿಯಾಗಿ ಸರ್ವ ಸಾಮರ್ಥ್ಯ, ಬೇರೆ ಯಾವ ದೀಪಕ್ಕೂ ಅಷ್ಟು ಸಾಮರ್ಥ್ಯ ಇಲ್ಲ. ಅಂತಹ ಸಾಮರ್ಥ್ಯ ಇರತಕ್ಕದ್ದು ಸೂರ್ಯ ಅಂತ. ಸೂರ್ಯನನ್ನು ಕೂಡ ಉದಾಹರಣೆಯಾಗಿ ಕೊಟ್ಟು ದೇವರಿಗೆ ಅಷ್ಟು ಶಕ್ತಿ ಸಾಮರ್ಥ್ಯ ಇದೆ, ಸರ್ವಶಕ್ತಾಂಬಾದನ್ನ ಕೂಡ ತೋರಿಸಿಕೊಡತಕ್ಕದ್ದು ಸೂರ್ಯ. ಹಾಗೆ ಅಂತ. ಅಂತ ಆಕಾಶವು ಕೂಡ ತಾಮಸಾಹಂಕಾರದಿಂದ ಹುಟ್ಟಿ ಬಂದವು. ಹಾಗೆ ತಾಮಸಾಹಂಕಾರದಿಂದ ಯಾವುದು ಬಂದವು? ಶಬ್ದ ತನ್ಮಾತ್ರೆಗಳು, ಅಂದರೆ ಶಬ್ದ ಸ್ಪರ್ಶ ರೂಪ ರಸಗಂಧ ಮತ್ತು ಆಕಾಶ, ಇದು ಹುಟ್ಟಿ ಬಂದದ್ದು ಅಂತ. ಕಾಲಮಾಯಾಂಶ ಯೋಗೇನ ಭಗವದ್ವೀಕ್ಷಿತಂ ನಭಃ.
ತಾಮಸಾನುಸೃತಂ ಸ್ಪರ್ಶಂ ವಿಕುರ್ವನ್ ನಿರ್ಮಮೇ ಅನಿಲಂ. ಕಾಲ ಮಾಯಾ ಅಂಶ ಯೋಗೇನ ಭಗವದ್ ದೀಕ್ಷಿತಂ ನಭಃ. ಈ ರೀತಿಯಾಗಿ ಮೊದಲು ಪರಮಾತ್ಮ ಪಂಚ ತನ್ಮಾತ್ರೆಗಳನ್ನ ಅದನ್ನ ಭೂತ ಸೂಕ್ಷ್ಮ ಅಂತ ಕರೀತಾರೆ. ಭೂತ ಸೂಕ್ಷ್ಮಗಳು ಅಂದ್ರೆ ಪಂಚ ತನ್ಮಾತ್ರೆಗಳು. ಇದಾದ ಮೇಲೆ ಪಂಚಭೂತಗಳಲ್ಲಿ ಒಂದಾದ ಆಕಾಶದ ಸೃಷ್ಟಿಯನ್ನ ಹೇಳಿದ್ರು, ಭೂತಾಕಾಶದ ಸೃಷ್ಟಿ. ಆ ಆಕಾಶದಿಂದ ಏನ್ ಹುಟ್ಟಿತ್ತು ಹಾಗೆಂದ್ರೆ ತಾಮಸಾನುಸೃತಂ ಸ್ಪರ್ಶಂ ವಿಕುರ್ವನ್ ನಿರ್ಮಮೆ ಅನಿಲಂ. ಸ್ಪರ್ಶಕ್ಕೆ ಆಶ್ರಯವಾದದ್ದು ಯಾವುದು? ವಾಯು. ಆಕಾಶದಿಂದ ವಾಯು ಹುಟ್ಟಿತ್ತು ಅಂತ ಹೇಳ್ತಾರೆ. ಆ ಕ್ರಮವನ್ನು ಹೇಳ್ತಾರೆ ನೋಡಿ. ತಾಮಸಾನುಸೃತಂ, ಆ ತಾಮಸ ಅಹಂಕಾರವನ್ನ ಅನುಸರಿಸಿ ಕಾಲ ಮಾಯಾ ಅಂಶ ಯೋಗೇನ ಅಂತ ಮೂರು ಹೇಳ್ತಾರೆ. ತಾಮಸ ಅಹಂಕಾರದಿಂದ ಹುಟ್ಟಿರತಕ್ಕ ಈ ಅನಿಲಂ, ಈ ಗಾಳಿಯು ಭಗವದ್ ವೀಕ್ಷಿತಂ ನಭಃ, ಭಗವಂತನ ಅದೊಂದು ದೃಷ್ಟಿಗೆ ಬಿತ್ತು. ಅಂದರೆ ಪರಮಾತ್ಮ ಅನುಗ್ರಹವನ್ನು ಬೀರಿದ ಆಕಾಶಕ್ಕೆ. ಅದರಿಂದ ಏನಾಯ್ತು? ಆಕಾಶಕ್ಕೆ ಒಂದು ಸಾಮರ್ಥ್ಯ ಬಂತು ಅಂತ ಒಟ್ಟರ್ಥ. ಅದಾದ ಮೇಲೆ ಕಾಲದ ಪ್ರಭಾವ ಮತ್ತು ಮಾಯಾ ಪ್ರಕೃತಿಯ ಪ್ರಭಾವ ಮತ್ತು ಅಂಶ ಅಂದ್ರೆ ಚತುರ್ಮುಖ ಬ್ರಹ್ಮದೇವ ಅವರ ಪ್ರಭಾವ. ಕಾಲ, ಮಾಯಾ, ಅಂಶ ಇವುಗಳ ಒಂದು ಯೋಗದಿಂದ ಏನಾಯ್ತು? ತಾಮಸ ಗುಣದಿಂದ ಹುಟ್ಟಿ ಬಂದ ಆ ಅಹಂಕಾರದಿಂದ ಅನಿಲಂ ನಿರ್ಮಮೆ, ವಾಯು ಉತ್ಪನ್ನವಾಯಿತು ಅಂತ ಒಟ್ಟು ಹೇಳ್ತಾರೆ. ತದಾಕಾರೇಣ ಪರಿಣತಂ, ತದ್ವಾರ ಅನಿಲಂ ವಾಯುಂ ನಿರ್ಮಮೆ, ವಾಯುವನ್ನ ಹುಟ್ಟಿಸಿದ್ರು ಅಂತ ಅರ್ಥ. ಅನಿಲೋಪಿ ವಿಕುರ್ವಾಣ ನಭಸೋರು ಬಲಾನ್ವಿತಃ ಸಸರ್ಜ ರೂಪ ತನ್ಮಾತ್ರಾಂ ಜ್ಯೋತಿರ್ಲೋಕಸ್ಯ ಲೋಚನಂ. ನೋಡಿ, ಇಲ್ಲಿ ಸೂಕ್ಷ್ಮವಾದ ಪಂಚತನ್ಮಾತ್ರೆಗಳು ಅಂದ್ರೆ ಏನದು? ಅದು ಭೂತ ಸೂಕ್ಷ್ಮ ಅಂತ ಕರೀತಾರೆ. ಸೂಕ್ಷ್ಮ ರೂಪದಿಂದ ಇರತಕ್ಕದ್ದು, ಅದನ್ನೇ ಪಂಚತನ್ಮಾತ್ರೆಗಳು ಅಂತ ಕರೀತಾರೆ. ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಅದು ಉಪಚಯ ಆಗೋದೆ, ಅದು ಉಬ್ಬಿ ಬರೋದೆ ಪಂಚಭೂತಗಳು ಹಾಗೆಂತ. ಅದರಿಂದ ಆಕಾಶ ಅದು ಯಾವ್ದರದದು? ಶಬ್ದ. ಆಕಾಶದ ಗುಣ ಏನು? ಶಬ್ದ. ಪಂಚ ತನ್ಮಾತ್ರೆಗಳಲ್ಲಿ ಶಬ್ದ ಅದು ಅದರದ್ದು ಸೂಕ್ಷ್ಮ ರೂಪದಿಂದ ಆಕಾಶವಾಗಿ ಭೂತಾಕಾಶವಾಗಿ ಪರಿಣಾಮ ಹೊಂದಿತ್ತು ಅಂತ. ಅದಾದ ಮೇಲೆ ಎರಡನೇದು ವಾಯು. ಪಂಚತನ್ಮಾತ್ರೆಯಲ್ಲಿ ಸ್ಪರ್ಶ, ಅದು ಭೂತ ಸೂಕ್ಷ್ಮ ಅಂದ್ರೆ ಸ್ಪರ್ಶ. ಅದು ಅದರ ವಿಕಾರವೇ ವಾಯು ಹಾಗೆ ಅಂತ. ವಾಯುವಿನ ಗುಣ ಸ್ಪರ್ಶ ಅಂತ ಒಟ್ಟು. ಇದಾದ ಮೇಲೆ ಜ್ಯೋತಿ. ಜ್ಯೋತಿ ಅಂದ್ರೆ ಪಂಚತನ್ಮಾತ್ರೆ ಮೊದಲು ಬಂದದ್ದು, ಅದಕ್ಕೆ ಅದನ್ನು ಭೂತ ಸೂಕ್ಷ್ಮ ಅಂತ ಕರೀತಾರೆ. ಪಂಚಭೂತಗಳ ಸೂಕ್ಷ್ಮ ರೂಪ ಅಂದ್ರೆ ಪಂಚತನ್ಮಾತ್ರೆಗಳು. ಅದರಿಂದ ಜ್ಯೋತಿ, ಜ್ಯೋತಿ ಎಂಬುದು ಅದು ರೂಪ ತನ್ಮಾತ್ರೆ, ರೂಪದ ಗುಣವುಳ್ಳದ್ದು. ಅದರಿಂದ ಏನಾಯ್ತು? ಜ್ಯೋತಿ ಉತ್ಪನ್ನವಾಯಿತು
ಅಂದ್ರೆ ವಾಯುವಿನಿಂದ ತೇಜಸ್ಸು ಉತ್ಪನ್ನವಾಯಿತು. ಅನಿಲೋಪಿ ವಿಕುರ್ವಾಣ, ವಾಯುವಿನ ವಿಕಾರದಿಂದ ನಭಸ ಉರುಬಲಾನ್ವಿತ, ತಸ್ಮಿನ್ ಅನುಸ್ಯೂತೇನ ಉರುಬಲಾನ್ವಿತ ರೂಪತನ್ಮಾತ್ರಾಂ ಸಸರ್ಜ, ಹಾಗೆ ಅಂತ. ಈ ರೀತಿಯಾಗಿ ಆಕಾಶದಿಂದ ಹುಟ್ಟಿ ಬಂದ ಆ ವಾಯು ಅದು ವಿಕಾರವನ್ನು ಹೊಂದಿ ರೂಪತನ್ಮಾತ್ರೆ ಅದರದು ಮೂಲಕ ಪ್ರಕಾಶ ತೇಜಸ್ಸನ್ನ ಹುಟ್ಟಿಸಿತು ಅಂತ ಅರ್ಥ. ಈಗ ಯಾವುದಾಯ್ತು? ಆಕಾಶ, ವಾಯು, ತೇಜಸ್ಸು ಇವುಗಳ ಸೃಷ್ಟಿಯಾಯಿತು. ಇನ್ನು ಅದಕ್ಕೆ ನೋಡಿ, ಈಗಲೂ ಕೂಡ ನೋಡ್ತಾರೆ, ಇದಾದ ಮೇಲೆ ನೀರಿನ ಉತ್ಪನ್ನ ಆಯಿತು. ಅದರಿಂದ ಯಾವುದಾದೊಂದು ಕಂಡುಹಿಡಿಬೇಕು ಅಂದ್ರೆ ಮೊದಲು ನೀರಿದೆಯಾ ಅಂತ ನೋಡ್ತಾರೆ. ನೋಡಿ, ಇಲ್ಲಿಂದಲೇ ಬಂದದ್ದು. ಈಗಲೂ ಕೂಡ ಸೈಂಟಿಸ್ಟ್ ಹಾಗೆ ಮಾಡ್ತಾರೆ. ಅನಿಲೇನ ಅನ್ವಿತಂ ಜ್ಯೋತಿ ವಿಕುರ್ವನ್ ಪರವೀಕ್ಷಿತಂ ಆದತ್ತಾಂಭೋ ರಸಮಯಂ ಕಾಲಮಾಯಾಂಶ ಯೋಗತಃ. ಕಾಲದ, ಪ್ರಕೃತಿಯ, ಬ್ರಹ್ಮದೇವರ ಒಂದು ಇಚ್ಛೆ, ಅವರ ವಿಕಾರ, ಅವರಿಂದ ಮಾಡಲ್ಪಟ್ಟ ವಿಕಾರ, ಅದರಿಂದ ಏನಾಯ್ತು? ಅನಿಲಾನ್ವಿತಂ ಜ್ಯೋತಿ, ಗಾಳಿಯಿಂದ ಕೂಡಿದ ಅಗ್ನಿ ಅಂದ್ರೆ ವಾಯು ಮತ್ತು ತೇಜಸ್ಸು ಇದೆರಡೂ ಕೂಡ ಸೇರಿ ವಿಕಾರ ಹೊಂದಿ ನೀರನ್ನು ಹುಟ್ಟಿಸಿತು ಅಂತ ಹೇಳ್ತಾರೆ. ಅನೇನ ಅದಕ್ಕೆ ಭೂತ ಸೂಕ್ಷ್ಮ ಯಾವುದು? ರಸ. ರಸದ್ವಾರ ಅಂಬಸಾಂ ಸೃಷ್ಟಿ, ಆ ರಸದ್ವಾರ ನೀರು ಹುಟ್ಟಿತು. ನೋಡಿ, ಅದಕ್ಕೆ ಮೊದಲು ಭೂತ ಸೂಕ್ಷ್ಮ ಮೊದಲೇ ಇರಬೇಕು, ರಸ ಇರಬೇಕು. ಆ ರಸದಿಂದ ಹುಟ್ಟಿ ಬಂದದ್ದು ನೀರು. ಮತ್ತೆ ನೀರಿನಲ್ಲಿ ಏನಿರ್ತದೆ? ರಸ ಇದ್ದೇ ಇರ್ತದೆ. ಆ ಥರ ಎಲ್ಲದಕ್ಕೂ ಆ ಥರ ತಿಳ್ಕೋಬೇಕು. ಈ ರೀತಿಯಾಗಿ ನೀರಿನ ಸೃಷ್ಟಿಯಾಯಿತು. ಜ್ಯೋತಿಷಾಂಭೋ ಅನುಸಂಸೃಷ್ಟಂ ವಿಕುರ್ವತ್ ಪರವೀಕ್ಷಿತಂ ಮಹೀಂ ಗಂಧಗುಣಾಮಾಧಾತ್ ಕಾಲಮಾಯಾಂಶ ಯೋಗತಃ. ಇನ್ನು ಜ್ಯೋತಿ, ಅಗ್ನಿ, ನೀರು ಇವರು ಎರಡೂ ಸೇರಿ ವಿಕಾರ ಹೊಂದಿ ಪರವೀಕ್ಷಿತಂ ಪರಮಾತ್ಮನ ದೃಷ್ಟಿಯಿಂದ, ಪರಮಾತ್ಮನ ಅನುಗ್ರಹದಿಂದ, ಪ್ರೇರಣೆಯಿಂದ ಮಹೀಂ ಅಂದ್ರೆ ಗಂಧಗುಣಾಂ, ಗಂಧ ಎನ್ನತಕ್ಕ ಭೂತ ಸೂಕ್ಷ್ಮ, ಅದರಿಂದ ಪೃಥ್ವಿ ಎನ್ನತಕ್ಕದ್ದು ಹುಟ್ಟಿತು ಅಂತ. ಕಾಲಮಾಯಾಂಶ ಯೋಗತಃ, ಪರಮಾತ್ಮ ಕಾಲ ಪ್ರೇರಣೆಯಿಂದ, ಲಕ್ಷ್ಮೀದೇವಿಯ ಪ್ರೇರಣೆಯಂತೆ, ಅಂಶ ಬ್ರಹ್ಮದೇವರ ಇಚ್ಛೆಯಂತೆಯೂ ಕೂಡ ಈ ಒಂದು ವಿಕಾರ ಆಗಿ ಪೃಥ್ವಿಯ ಸೃಷ್ಟಿಯಾಯಿತು. ಭೂತಾನಾಂ ನಭ ಆದೀನಾಂ ಯದ್ಯದ್ ಭಾವ್ಯಂ ಪರಾತ್ಪರಂ ತೇಷಾಂ ಪರಾನುಸಂಸರ್ಗಾತ್ ಯಥಾ ಸಂಖ್ಯಂ ಗುಣಾನ್ ವಿದುಃ. ಭೂತಾನಾಂ ಮಧ್ಯೆ ಯದ್ಯತ್ ಪರಾತ್ ಪೂರ್ವಸ್ಮಾತ್ ಪರಂ ಪಶ್ಚಾತ್ ಭಾವ್ಯಂ ಉತ್ಪಾದ್ಯಂ ತೇಷಾಂ ಪರಾನುಸಂಸರ್ಗಾತ್ ಪೂರ್ವಕಾರಣ ಅನುಷಂಗಾತ್ ಯಥಾ ಸಂಖ್ಯಂ ಯಥಾಕ್ರಮಂ ಗುಣಾನ್ ಶಬ್ದಾದೀನ್ ಉತ್ತರೋತ್ತರಂ ಅಧಿಕ ಸಂಖ್ಯಾನ್ ವಿದುಹು ಜ್ಞಾನಿನಃ. ಅಂದ್ರೆ ಬರೀತಾರೆ ನೋಡಿ, ತಥಾಚ ಆಕಾಶೇ ಶಬ್ದ. ಮೊದಲು ಹುಟ್ಟಿದ್ದು ಎಲ್ಲವೂ ಕೂಡ ಅನಂತರ ಬಂದರದಲ್ಲಿ ಅದು ಕೂಡ ಸೇರಿದೆ ಅಂತ ಒಟ್ಟು ಹೇಳ್ತಾರೆ. ಮೊದಲು ಹುಟ್ಟಿದ್ದು ಯಾವುದು? ಆಕಾಶ. ತಾಮಸ ಅಹಂಕಾರದಿಂದ ಆಕಾಶ ಹುಟ್ಟಿತ್ತು. ಆಕಾಶದಲ್ಲಿ ಏನಿದೆ? ಶಬ್ದ ಇದೆ. ಶಬ್ದದಿಂದ ಹುಟ್ಟಿತ್ತು, ಆಕಾಶದಲ್ಲಿ ಶಬ್ದ ಇದೆ. ಮತ್ತು ವಾಯುವಿನಲ್ಲಿ ಏನಿದೆ? ಶಬ್ದ ಮತ್ತು ಸ್ಪರ್ಶ ಎರಡು ಕೂಡ ಇದೆ ಅಂತ ಹೇಳ್ತಾರೆ. ಅದೇ ತರ ತೇಜಸ್ಸಿನಲ್ಲಿ ಶಬ್ದ, ಸ್ಪರ್ಶ, ರೂಪ ಮೂರು ಕೂಡ ಇದೆ. ಹಾಗೆ ಇನ್ನು ಅಂಬಸ್ ನೀರಿನಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ ನಾಲ್ಕು ಇದೆ. ಮಹ್ಯ ಭೂಮಿಯಲ್ಲಿ
ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಎಲ್ಲವೂ ಅದ್ರಲ್ಲಿ ಅಡಕವಾಗಿದೆ. ಹಾಗೆ ನಾವು ಹೇಳ್ತೀವಿ ನೋಡಿ, ತಂದೆ ತಾಯಿಯರ ಗುಣ ಹೆರಿಡಿಟರಿ ಜೀನ್ಸ್ ಅಂತ ಏನು ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈಗ. ಹಿರಿಯರಲ್ಲಿ ಇದ್ದದ್ದು ಅನಂತರ ಬಂದವರಲ್ಲಿ ಗುಣವಾಗಿ ಕಾಣುತ್ತದೆ ಅಲ್ವಾ? ಅದೇ ತರ ಪಂಚಭೂತಗಳಲ್ಲೂ ಹಾಗೆ ಪಂಚಸೂಕ್ಷ್ಮದಿಂದ ಈ ಪಂಚಭೂತಗಳು ಹುಟ್ಟಿದವು, ಅಂದ್ರೆ ಪಂಚ ತನ್ಮಾತ್ರೆಗಳಿಂದ ಈ ಪಂಚಭೂತಗಳು ಹುಟ್ಟಿದವು. ಅದರಿಂದ ಅನಂತರ ಬಂದವುಗಳಲ್ಲಿ ಹಿಂದಿನ ಗುಣಗಳು ಇದೆ ಅಂತ ಆ ಕ್ರಮ, ಈಗೇನು ನಾವು ಕ್ರಮ ನೋಡಿದೀವಿ ಆ ಕ್ರಮದಲ್ಲಿ ತಿಳ್ಕೋಬೇಕು ಅಂತ. ಒಟ್ಟು ಪೃಥ್ವಿಯಲ್ಲಿ ಏನಿದೆ? ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ 5ರ ಗುಣವು ಅದರಲ್ಲಿ. ಯಾಕೆ? ಅನಂತರ ಬಂದದ್ರಿಂದ. ಆಕಾಶದಲ್ಲಿ ಒಂದೇ ಶಬ್ದ ಮಾತ್ರ, ಕೊನೆಯಲ್ಲಿ ಬಂದದ್ರಲ್ಲಿ 5, ಭೂಮಿಯಲ್ಲಿ 5 ಇದೆ ಅಂತ ಆ ಕ್ರಮದಲ್ಲಿ ತಿಳ್ಕೋಬೇಕು ಅಂತ. ಏತೇ ದೇವಾ ಕಲಾ ವಿಷ್ಣೋ ಕಲಾ ಮಾಯಾಂಶಲಿಂಗಿನಃ ನಾನಾತ್ವಾತ್ ಸ್ವಕ್ರಿಯಾ ನೀಶಾಃ ಪ್ರೋಚು ಪ್ರಾಂಜಲಯೋ ವಿಭುಂ. ಹಾಗೆಂತ ಆ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ